ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತಂತೆ ಬಿಜೆಪಿ ಹಿರಿಯ ನಾಯಕ ಡಿ.ವಿ. ಸದಾನಂದಗೌಡರು ಮಾತಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ಸೆಕ್ರೆಟರಿ ಅವರು ನನ್ನನ್ನು ದಯವಿಟ್ಟು ರಿಲೀವ್ ಮಾಡಿ ಅಂತ ಅಧ್ಯಕ್ಷರಲ್ಲಿ ಕೇಳುವಂಥದ್ದು ಮಾಧ್ಯಮದಲ್ಲಿ ಬಂದದನ್ನು ನಾವು ಕಂಡಿದ್ದೇವೆ. ಇನ್ನೊಬ್ಬ ಜನರಲ್ ಸೆಕ್ರೆಟರಿ ಯಾವುದೇ ಭಾರಿ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ತಾವು ಇಲ್ಲಿ ಇರಬೇಕೋ ಬೇಡೋ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ಬಂದಿದೆ. ನಾವು ನೇರವಾಗಿ ಇದನ್ನೆಲ್ಲ ಪ್ರಶ್ನೆ ಮಾಡಿದೆವು ಮೊನ್ನೆ. ಕರ್ನಾಟಕದ BJPಯ ಬಗ್ಗೆ ಕೇಂದ್ರದಲ್ಲಿ ಏನು ಮಾಹಿತಿ ಇದೆ ದಯವಿಟ್ಟು ನಮಗೆ ತಿಳಿಸಿ. ಯಾಕೆ ಅಂತ ಹೇಳಿದರೆ ಇಲ್ಲಿಯ ಗ್ರೌಂಡ್ ರಿಯಾಲಿಟಿ ನಿಮಗೆ ಗೊತ್ತಿಲ್ಲದಿದ್ದರೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳುವಂಥ ಬಲವಾದ ಮಾತುಗಳನ್ನು ಹೇಳಿದೆವು. ನಮ್ಮ ಸಂಘಟನಾ ಪರ್ವ ಅಂತ ಹೇಳುವಂಥದ್ದು ಇವತ್ತು ಸುಮಾರು 75 ಲಕ್ಷ ಮೆಂಬರ್ಶಿಪ್ ಆಗಿದೆ ಅಂತ ನಮಗೆ ವರದಿಗಳಿದ್ದಾವೆ. ನಾವು ವಾರಿ 75 ಲಕ್ಷ ಮೆಂಬರ್ಗಳನ್ನು ಮಾಡಿಕೊಂಡ್ರು ಅಂತ ಹೇಳಿದರೆ ಆ ಮೆಂಬರ್ ಆದವರೆಲ್ಲರೂ ಕೂಡ ಮೋದಿಯವರು ಈ ದೇಶಕ್ಕೆ ಬೇಕು, ಅದಕ್ಕಾಗಿ ಈ ಪಾರ್ಟಿಯಲ್ಲಿ ನಾನು ಇರಬೇಕು ಅಂತ ಮಾಡಿದ್ದಾರೆ ಹೊರತು ಕರ್ನಾಟಕದ BJP ಭಾರಿ ಚೆನ್ನಾಗಿದೆ ಅಂತ ಹೇಳಿ ಅವರೇನು ಮೆಂಬರ್ ಆದವರಲ್ಲ. ಇದನ್ನೆಲ್ಲವನ್ನು ಚರ್ಚೆ ಮಾಡುವಂಥ ಸುದೀರ್ಘವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮೊನ್ನೆ ಮಾಡಿದ್ದೇವೆ. ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ, ಒಂದಷ್ಟು ಮಾಹಿತಿಗಳನ್ನು ನಾವು ನೇರವಾಗಿ ಕೊಟ್ಟಿದ್ದೇವೆ. ಇದರ ಆಧಾರದಲ್ಲಿ ನಡಿಬೇಕು ಅಂತ ಹೇಳಿದ್ದೀವಿ. ಕೋರ್ ಕಮಿಟಿಯವರನ್ನು ವಿಶ್ವಾಸಕ್ಕೆ ತಗೋಬೇಕು. ಕೋರ್ ಕಮಿಟಿ ಅಂತ ಹೇಳಿದರೆ ಕೋರ್ ಕಮಿಟಿಯಲ್ಲಿ ಇರುವಂಥವರೆಲ್ಲ ನಮ್ಮ ಕೋರ್ ಕಮಿಟಿಯಲ್ಲಿರುವವರು ಒಂದು ಮಾಜಿ ಅಧ್ಯಕ್ಷರುಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಆದ ಕಾರಣ ಇಡೀ ರಾಜ್ಯದ ಎಲ್ಲ ಪಲ್ಸನ್ನು ತಗೊಂಡಂಥ ಕೋರ್ ಕಮಿಟಿ ಅದು ಒಂದು ನಿರ್ದಿಷ್ಟವಾದಂಥ ಇಂಥದ್ದೇ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಹೇಳುವಂಥ ಸಲಹೆ ಕೊಡುವಂಥ ಒಂದು ಮೇಯ್ನ್ ಬಾಡಿ ಆಗುವಂಥದ್ದಲ್ಲಿ ನಾವೆಲ್ಲ ಸ್ವಲ್ಪ ಮಟ್ಟಿಗೆ ವಿಫಲರಾಗಿದ್ದೇವೆ. ಈಗ ಅದು ಆಗಬೇಕು ಅಂತ ಅನ್ನಿಸಿದೆ. ಅದಕ್ಕಾಗಿ ನಾವು ಮೊನ್ನೆ ಚುನಾವಣಾ ಪರ್ವವನ್ನು ತಗೊಂಡ ಮೇಲೆ ಏನು ನಿಜವಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ ಅದರ ಆಧಾರಿತವಾದಂಥ ಪ್ರಕ್ರಿಯೆ, ಅದು ಚುನಾವಣಾಧಿಕಾರಿಯಿಂದ ಇರ್ಬೋದು ಅಥವಾ ಅದರ ಕೆಳಗಿನ ಹಂತದ ಚುನಾವಣಾಧಿಕಾರಿಗಳಿಂದ ನಡೆಯಲಿಲ್ಲ. ಇದೆಲ್ಲ ಮೊನ್ನೆ ಬಹಿರಂಗ ಆಯಿತು. ಅದಕ್ಕಾಗಿಯೇ ನಾವು ಮತ್ತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ನಾವು ಮೊನ್ನೆ ಮಾಧ್ಯಮದಲ್ಲೆಲ್ಲ ಬಂತು, ಸದಾನಂದಗೌಡರ ಮನೆಯಲ್ಲಿ ಎಲ್ಲ ಪ್ರಮುಖರು ಸೇರಿದ್ದರು. ನಿಜ, ಸೇರಿದ್ದು ನಿಜ. ಆದರೆ ಅದು ಯಾವುದೇ ಗುಂಪುಗಾರಿಕೆ ಮಾಡಲಿಕ್ಕೆ ಮತ್ತೊಂದಕ್ಕಲ್ಲ. ಕೋರ್ ಕಮಿಟಿಯ ನಮ್ಮ ಕೋರ್ ಕಮಿಟಿಯಲ್ಲಿ ಆದಂಥ ಚರ್ಚೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಹೇಳೋದಕ್ಕಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹಿಂದೆ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥವ್ರು ಎಲ್ಲರೂ ಸೇರಿಕೊಂಡು ಚರ್ಚೆಗಳನ್ನು ನಾವು ಮಾಡಿದ್ದೇವೆ. ಚರ್ಚೆಗಳನ್ನು ಮಾಡಿ ಒಂದು ಸಣ್ಣ ವರದಿಯನ್ನು ನಾವು ನಮ್ಮ ಕೇಂದ್ರದ ವರಿಷ್ಠರಿಗೆ ಕಳಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಸ್ವಲ್ಪ ಗಂಭೀರವಾಗಿ ನಾವೆಲ್ಲ ಕೋರ್ ಕಮಿಟಿಯವರು ಚರ್ಚೆ ಮಾಡಿದರೆ ಆಟೋಮೆಟಿಕಲಿ ಒಂದಷ್ಟು ಗುಂಪುಗಾರಿಕೆಗಳು ಅದರಿಂದ ತನ್ನಿಂತಾನಾಗಿ ಕಡಿಮೆ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ವಿಶ್ವಾಸ. ಮತ್ತು ಹಲವಾರು ಜನ ಏನು ವಿಚಾರಗಳನ್ನು ತಿಳಿಸಬೇಕೋ ಅದನ್ನು ಕೋರ್ ಕಮಿಟಿಯ ನಮ್ಮ ಪ್ರಮುಖರಿಗೆ ಬೇರೆ ಬೇರೆ ಭಾಗಗಳಿದ್ದವರಿಗೆ ತಿಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ಅದನ್ನು ನಡೆಸಬೇಕು. ಚುನಾವಣಾ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸಗಳಾಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಸೆಟ್ರೈಟ್ ಮಾಡಬೇಕು. ಕೇಂದ್ರದ ವರಿಷ್ಠರಲ್ಲಿ ನಾವು ಕೇಳಿದ್ದೇವೆ, ಆಂತರಿಕವಾಗಿ ಇಷ್ಟು ದೊಡ್ಡ ಕಚ್ಚಾಟಗಳಿರುವಂಥ ಸಂದರ್ಭದಲ್ಲಿ ಎಲ್ಲ ಆ ಆಂತರಿಕ ಸಂಘರ್ಷಕ್ಕೆ ಕಾರಣೀಭೂತರಾದವರು ಇವತ್ತು ಸಂಘಟನಾ ಪರ್ವದಲ್ಲಿ ಜೋಡಣೆ ಮಾಡಿಕೊಳ್ಳದಿದ್ದರೆ ಪ್ರಾಯಶಃ ಹೊಸ ನಮ್ಮ ಆ ಟೀಮು ಖಂಡಿತವಾಗಿ ಒಂದು ಸಶಕ್ತ ಟೀಮಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇದನ್ನು ನಾನು ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಒಂದಷ್ಟು ಒಳ್ಳೆಯ ಮೀಟಿಂಗ್ ಮೊನ್ನೆ ನಡೆದಿದೆ. ಹಲವಾರು ಸಂಗತಿಗಳನ್ನು ನಾವು ಹೊರಗೆ ಮಾಧ್ಯಮದಲ್ಲಿ ಅದನ್ನು ಚರ್ಚೆ ಮಾಡುವಾದ ಸಂಗತಿಗಳನ್ನು ಕೂಡ ನಾವು ಚರ್ಚೆ ಮಾಡುವಂಥದ್ದನ್ನು ಮಾಡಿದ್ದೀವಿ. ಅಲ್ಲಿ ಇಲ್ಲಿ ಇರುವಂಥ ವ್ಯತ್ಯಾಸಗಳನ್ನು ಸರಿಪಡಿಸಲಿಕ್ಕೆ ಬೇಕಾದಂಥ ಸಲಹೆ ಸೂಚನೆಗಳನ್ನು ಕೂಡ ಕೊಡುವಂಥದ್ದನ್ನು ಕೊಟ್ಟಿದ್ದೀವಿ. ಶ್ರೀರಾಮುಲು ಅವ್ರದ್ದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಸರಿ, ಕೋರ್ ಕಮಿಟಿ ಹಿಂದಿನ ಕೋರ್ ಕಮಿಟಿ ಚರ್ಚೆಗಳು ಹೇಗಾಗ್ತಿದ್ವು ಅಂತ ಈಗಲೇ ಹೇಳ್ತಿದ್ದೀರಾ. ಈಗ ಕೋರ್ ಕಮಿಟಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಿದ್ದೀರಾ.
ಕೋರ್ ಕಮಿಟಿ ಚರ್ಚೆಗಳನ್ನ ಹೈಕಮಾಂಡು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿಲ್ಲ ಅಂತ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀರಾ. ಕೋರ್ ಕಮಿಟಿ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಮೆಂಬರ್ಗಳ ವಿಚಾರದಲ್ಲಿ ಅದಲು ಬದಲು ಅಥವಾ ಬೇರೆಯವ್ರನ್ನ ಸೇರಿಸುವಂಥದ್ದಾಗಬೇಕು. ಏನು ಸಲಹೆ ಕೊಡ್ತೀರಾ ಅಂತ? ಸರ್, ನನಗೆ ಅನಿಸ್ತಾ ಇರುವಂಥದ್ದೇನು ಅಂತ ಹೇಳಿದರೆ, ಯಾವುದೋ ವ್ಯಕ್ತಿಯ ಬದಲಾವಣೆ ಇಡೀ ಒಂದು ನಿಮ್ಮ ಚರ್ಚೆಗಳ ತೀರ್ಮಾನಗಳ ದಿಕ್ಕನ್ನೇ ಬದಲಾವಣೆ ಮಾಡಲ್ಲ. ವ್ಯಕ್ತಿಗಳಿಗೆ ಮೋಟಿವೇಶನ್ ಮಾಡಬೇಕು. ನಮ್ಮ ಕೋರ್ ಕಮಿಟಿಯಲ್ಲಿರುವಂಥ ಸದಸ್ಯರಿಗೆ ಅನಿಸಬೇಕು, ಹೌದು ದಿಸ್ ಇಸ್ ದಿ ಹೈ ಟೈಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.